ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನನಗೆ ಅಭದ್ರತೆ ಕಾಡ್ತಿದೆ ಅಂತ ಹೇಳಿದ್ದಾರೆ ನಟ ದರ್ಶನ್. ತಮ್ಮ ರೆಡ್ ಅರ್ಜಿಯಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಜೈಲಿನಲ್ಲಿ ನನ್ನ ಜೊತೆ ಅಮಾನವೀಯವಾಗಿ ಜೈಲಾಧಿಕಾರಿಗಳು ವರ್ತಿಸುತ್ತಿದ್ದಾರೆ. ನಾನೊಬ್ಬ ನಟ ಆಗಿರೋ ಕಾರಣಕ್ಕಾಗಿ ನನ್ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ನಾನು ಒಬ್ಬ ವಿಚಾರಣಾಧೀನ ಕೈದಿ ತಾನೆ, ಆದ್ರೆ ಜೈಲಲ್ಲಿ ಬೇರೆ ವಿಚಾರಣಾಧೀನ ಕೈದಿಗಳಿಗೆ ಸಿಗ್ತಾ ಇರುವಂತಹ ಸೌಲಭ್ಯಗಳಿದೆಯಲ್ಲ, ಆ ಕನಿಷ್ಠ ಸೌಲಭ್ಯಗಳು ಕೂಡ ಪರಪ್ಪನ ಅಗ್ರಹಾರದಲ್ಲಿ ನನಗೆ ಸಿಗ್ತಾ ಇಲ್ಲ. ಜೈಲು ನಿಯಮಗಳಿಗೆ ವಿರುದ್ಧವಾಗಿ ನಾನು ಬಂದಾಗಿಂದ ನನ್ನನ್ನ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ. ಕ್ವಾರಂಟೈನ್ ಸೆಲ್ನಲ್ಲಿ ಕೆಲ ದಿನಗಳ ಕಾಲ ಮಾತ್ರ ಇರೋಕೆ ಅವಕಾಶ ಇದೆ. ಅದಾದ ನಂತರ ಬೇರೆ ಬೆರಾಕ್ಗೆ ಅವರನ್ನ ಶಿಫ್ಟ್ ಮಾಡಬೇಕು. ಆದ್ರೆ ನನ್ನನ್ನ ಕ್ವಾರಂಟೈನ್ ಸೆಲ್ನಲ್ಲೇ ಇನ್ನೂ ಇಟ್ಟಿದ್ದಾರೆ. ಜಾಮೀನು ಕೋರಿ ತಾನು ಸಲ್ಲಿಸಿರುವಂತಹ ರಿಟ್ ಅರ್ಜಿ ಏನಿದೆ, ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ರಿಟ್ ಅರ್ಜಿ, ಅದರಲ್ಲಿ ನಟ ದರ್ಶನ್ ಉಲ್ಲೇಖ ಮಾಡಿರುವಂತಹ ವಿಚಾರ ಇದು. ಪ್ರಮುಖವಾಗಿ ಅವ್ರು ಹೇಳ್ತಾ ಇರೋದು, ಯಾವ ಪರಪ್ಪನ ಅಗ್ರಹಾರದಲ್ಲಿ ನನ್ನನ್ನ ಇರಿಸಲಾಗಿದೆಯೋ ನನಗಲ್ಲಿ ಅಭದ್ರತೆ ಕಾಡ್ತಾ ಇದೆ, ಅಲ್ಲಿ ಭದ್ರತೆ ಸರಿಯಾಗಿಲ್ಲ, ಓವರ್ ಆಗಿ ನನ್ನನ್ನ ಮಾನಿಟರ್ ಮಾಡ್ತಿದ್ದಾರೆ, ನಾನೊಬ್ಬ ನಟ ಅನ್ನುವಂಥ ಕಾರಣಕ್ಕಾಗಿ ನನ್ನನ್ನ ಜೈಲ್ನಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಅಮಾನವೀಯವಾಗಿ ವರ್ತಿಸ್ತಿದ್ದಾರೆ, ನಾನ್ ಕೇಳ್ತಾ ಇರೋ ಸಣ್ಣ ಸಣ್ಣ ಸೌಲಭ್ಯಗಳನ್ನು ಕೂಡ ಅವ್ರು ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ನಾನೊಬ್ಬ ವಿಚಾರಣಾಧೀನ ಕೈದಿ, ನಾನೇನ್ ಅಪರಾಧಿಯಲ್ಲ, ಸಜಾಬಂದಿ ಕೈದಿಯಲ್ಲ, ನಾನೊಬ್ಬ ವಿಚಾರಣಾಧೀನ ಕೈದಿ. ಇದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬೇರೆ ವಿಚಾರಣಾಧೀನ ಕೈದಿಗಳಿಗೆ ಕೊಡ್ಲಾಗ್ತಾ ಇರುವಂತಹ ಕನಿಷ್ಠ ಸೌಲಭ್ಯಗಳು ಏನಿದೆಯೋ, ಆ ಯಾವ ಕನಿಷ್ಠ ಸೌಲಭ್ಯಗಳು ಕೂಡ ನನಗೆ ಲಭ್ಯ ಆಗ್ತಾ ಇಲ್ಲ. ಇದು ನಟ ದರ್ಶನ್ ಉಲ್ಲೇಖ ಮಾಡಿರುವಂತಹ ವಿಚಾರ. ಎಲ್ಲಕ್ಕಿಂತ ಹೆಚ್ಚಾಗಿ ಜೈಲಿನ ನಿಯಮಗಳಿಗೆ ವಿರುದ್ಧವಾಗಿ ಕ್ವಾರಂಟೈನ್ ಸೆಲ್ನಲ್ಲೇ ಇನ್ನೂ ಇರಿಸಿದ್ದಾರೆ ನನ್ನನ್ನ. 10 ದಿನ 11 ದಿನ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸ್ತಾರೆ ಸಾಮಾನ್ಯವಾಗಿ. ಅದಾದ ಬಳಿಕ ಜೈಲಿನ ಬೇರೆ ಬೆರಾಕ್ಗಳಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ಆದ್ರೆ ನನ್ನನ್ನ ಶಿಫ್ಟೇ ಮಾಡಿಲ್ಲ. ಬಂದಾಗಿಂದ ಕಳೆದ 5 ತಿಂಗಳಿನಿಂದ ಇದೇ ಕ್ವಾರಂಟೈನ್ ಸೆಲ್ನಲ್ಲಿ ನಾನಿದ್ದೀನಿ. ಹಾಗಾಗಿ ಈ ಗ್ರೌಂಡ್ಸ್ನ ಮೇಲೂ ಕೂಡ ಇದನ್ನೂ ಕೂಡ ತಾವು ಪರಿಗಣಿಸಬೇಕು. ಘನ ನ್ಯಾಯಾಲಯ ವಿಚಾರಣೆಯ ಸಂದರ್ಭದಲ್ಲಿ ಇದನ್ನೂ ಕೂಡ ಪರಿಗಣಿಸಬೇಕು. ನನಗೆ ಜಾಮೀನನ್ನ ಗ್ರಾಂಟ್ ಮಾಡಬೇಕು ಅನ್ನುವಂಥ ಮನವಿಯನ್ನ ನಟ ದರ್ಶನ್ ಮಾಡಿದ್ದಾರೆ. ತಾವು ಸಲ್ಲಿಸಿರುವಂತಹ ರಿಟ್ ಅರ್ಜಿಯಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಬಹುಶಃ ನಿಮ್ಗೆ ನೆನಪಿರಬಹುದು, ಈ ಕೆಳ ಹಂತದ ನ್ಯಾಯಾಲಯಗಳಲ್ಲಿ ಹಾಸಿಗೆಗಾಗಿ, ದಿಂಬಿಗಾಗಿ, ಜೊತೆಗೆ ಕ್ವಾರಂಟೈನ್ ಸೆಲ್ನಿಂದ ನನ್ನನ್ನು ಶಿಫ್ಟ್ ಮಾಡಬೇಕು, ನನಗೆ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಹೀಗೆ 10 ಹಲವು ವಿಚಾರಗಳನ್ನ ಮೆನ್ಷನ್ ಮಾಡಿ ಅವ್ರು ಈ ಹಿಂದೆಯೂ ಕೂಡ ಕೆಳ ಹಂತದ ನ್ಯಾಯಾಲಯದಲ್ಲಿ ಕಾನೂನು ಹೋರಾಟವನ್ನ ಮಾಡಿದ್ರು. ಆದ್ರೆ ಆ ಹೋರಾಟದಲ್ಲಿ ಅವರಿಗೆ ಜಯ ಸಿಕ್ಕಿರಲಿಲ್ಲ. ಈಗ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ನಲ್ಲಿ ಇದೇ ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ. ಇದೇ ಗ್ರೌಂಡ್ಸ್ನ ಆಧಾರದ ಮೇಲೆ ನನಗೆ ಜಾಮೀನನ್ನ ಕೊಡಬೇಕು ಅನ್ನುವಂಥ ಮನವಿಯನ್ನ ನಟ ದರ್ಶನ್ ಮಾಡಿಕೊಂಡಿದ್ದಾರೆ. ಇಷ್ಟೇನಾ? ಇನ್ನೂ ಪ್ರಮುಖವಾದಂಥ ವಿಚಾರಗಳಿದ್ದಾವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.